ಇದೈದು ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ನಾನು 2 ಗಂಟೆ ರಾತ್ರಿವರೆಗೂ ಟೈಮ್ ತಗೊಂಡಿದ್ದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ 5 ಬ್ಲೌಸ್ಗಳನ್ನ ನೈಟು ನಾಳೆ ಕೊಡೋದಿದೆ. ಇದು ಹಾಗಾಗಿ ನೈಟು ಎಷ್ಟುವರೆಗೆ ಟೈಮಿಂಗ್ಸ್ ಕೂಡ ತೋರಿಸ್ತೀನಿ ನಿಮಗೆ. ಎಷ್ಟೆಷ್ಟು ಅವರಲ್ಲಿ ಎಷ್ಟೆಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿದೆ ಅಂತ ಟೈಮಿಂಗ್ಸ್ನು ಕೂಡ ತೋರಿಸ್ಕೊಂಡು, ಹಾಗೆಯೇ ಏನೆಲ್ಲ ಡಿಸೈನ್ನ ಸ್ಟಿಚ್ ಮಾಡಿದ್ದೀನಿ, ಅದಕ್ಕೆ ಅಮೌಂಟ್ ಕೂಡ ಎಷ್ಟು ತಗೋತೀನಿ ಅದನ್ನು ಕೂಡ ಇದರಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಬೆಳಿಗ್ಗೆ ಸ್ಟಿಚ್ ಮಾಡೋದಕ್ಕಿಂತ ನೈಟು ಬೇಗ ಸ್ಟಿಚ್ ಮಾಡ್ಬೋದು. ಯಾಕೆ ಗೊತ್ತಾ, ಬೆಳಿಗ್ಗೆ ಟೈಮ್ ಅಂತಂದರೆ ನಾವು ಪದೇ ಪದೇ ಎದ್ದು ಕೂತ್ಕೋತಾ ಇರ್ತೀವಿ. ಯಾರಾದರೂ ಬ್ಲೌಸ್ ಕೊಡೋರು ಬರ್ತಾ ಇರ್ತಾರೆ, ಈಸ್ಕೊಳ್ಳೋರು ಬರ್ತಾ ಇರ್ತಾರೆ. ಸೊ ತುಂಬಾ ಹಿಂಸೆ ಆಗ್ತಾ ಇರುತ್ತೆ. ಸೊ ನೈಟ್ ಆದರೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲದೆ ತುಂಬಾ ಸುಲಭವಾಗಿ ಹೊಲಿಬೋದು. ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವೆಲ್ಲ ಡಿಸೈನಲ್ಲಿ ಯಾವ ಬ್ಲೌಸ್ ಇಷ್ಟ ಆಯಿತು ನಿಮಗೆ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಇದನ್ನು ಒಂದೊಂದಾಗಿ ಬ್ಲೌಸ್ಗಳನ್ನ ಸ್ಟಾರ್ಟ್ ಮಾಡೋಣ. ಒಂದೊಂದು ಬ್ಲೌಸ್ನು ಕೂಡ ಸ್ಟಿಚ್ ಮಾಡಿ ತೋರಿಸಿದ್ರೆ ವಿಡಿಯೋ ಲೆಂತಿ ಆಗುತ್ತೆ. ಹಾಗಾಗಿ ನಾನು ಅದನ್ನು ಶಾರ್ಟ್ ಮಾಡಿ ತೋರಿಸಿದ್ದೀನಿ ಹೇಗೆ ಅಂತ. ಸೊ ಇವಾಗ ನೋಡಿ ಟೈಮಿಂಗ್ಸ್ನ ತೋರಿಸ್ತೀನಿ. ನಾನು ನೈಟು 9 ಗಂಟೆ 10 ನಿಮಿಷ ಆಗಿದೆ. ಸೊ ಈ ಟೈಮಿಂಗ್ಸಲ್ಲಿ ಇವಾಗ ಸ್ಟಿಚಿಂಗ್ ಮಾಡೋದಕ್ಕೆ ಅಂತ ಕೂತ್ಕೋತಾ ಇದ್ದೀನಿ. ಸೊ ಇವಾಗ ಒಂದೊಂದೇ ಬ್ಲೌಸು ನಿಮಗೆ ರೆಡಿ ಮಾಡಿ ತೋರಿಸ್ತೀನಿ. ಹೇಗೆ ಎಷ್ಟೊತ್ತು ಟೈಮ್ ತಗೊಂಡಿದೆ ಅದನ್ನು ಟೈಮ್ ಕೂಡ ತೋರಿಸ್ತೀನಿ, ಎಷ್ಟು ಟೈಮ್ ಆಗಿದೆ ಅನ್ನೋದನ್ನು. ಸೊ ಇವಾಗ ಫಸ್ಟ್ ಬ್ಲೌಸ್ನ ತಗೋತಾ ಇದ್ದೀನಿ. ಈ 5 ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಟಿಂಗ್ ಮಾಡಿ. ಇವಾಗ ಟೈಮ್ ಬಂದು 10:20 ಆಗಿದೆ. ಸೊ ಈ ಬ್ಲೌಸ್ ಅನ್ನೋದು ರೆಡಿ ಆಯಿತು. ಇವಾಗ ಒಂದು ಬ್ಲೌಸ್ ತೊಗೊಂಡಿದೆ ಅಲ್ವಾ, ಅದು 10:20ಕ್ಕೆ ರೆಡಿ ಆಯಿತು. ಬ್ಯಾಕ್ ಈ ರೀತಿ ಬೋಟ್ ನೆಕ್ಕಲ್ಲಿ ಇಟ್ಟಿದ್ದೀನಿ. ಇದಕ್ಕೆ ಡೋರಿ ಒಂದು ಹಾಕಿಲ್ಲ. ಡೋರಿ ಬೆಳಿಗ್ಗೆ ಹಾಕಿ ಉಕ್ಸ್ ಹಾಕೊಳ್ಳೋದು ಅಂದ್ಬಿಟ್ಟು ಡೋರಿ ಒಂದು ಹಾಕಿಲ್ಲ. ಸೊ ಸ್ಲೀವ್ಸ್ ಬಂದು ಈ ರೀತಿ ಬಫ್ ಸ್ಲೀವ್ಸ್ನ ರೆಡಿ ಮಾಡಿದ್ದೀನಿ ನೋಡಿ. ಆದರೆ ಜಾಸ್ತಿ ಈ ರೀತಿ ಇದಿಲ್ಲ, ಸ್ಟ್ರೈಟ್ ನೆರಿಗೆನೇ ಇಟ್ಟು ಐರನ್ ಮಾಡಿ ಬಫ್ ಸ್ಲೀವ್ಸ್ ಅನ್ನೋದನ್ನು ರೆಡಿ ಮಾಡಿರೋವಂಥದ್ದು. ಇದಕ್ಕೆ ನಾನು ಸ್ಟಿಚಿಂಗ್ದು ಮತ್ತು ಬಫ್ ಇಟ್ಟಿರೋದು ಈ ಬ್ಯಾಕ್ ಸೈಡಲ್ಲಿ ಏನಿಲ್ಲ, ಅದು ಲೇಸ್ ಹಾಕಿದ್ದೀನಿ ಅಷ್ಟೇ, ಸ್ಯಾರಿ ಕಲರ್ದು. ಇದಕ್ಕೆ ನಾನು 450ನ ತಗೋತೀನಿ. ಸೊ ನಾರ್ಮಲ್ ಬ್ಲೌಸ್ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡಿದ್ರೆ 300. ಹಾಗಾಗಿ ಬಫ್ ಇಟ್ಟು ಈ ರೀತಿ ಬೋಟ್ ನೆಕ್ ಇಟ್ಟಿರೋದ್ರಿಂದ 450ನ ತಗೋತೀನಿ. ನೆಕ್ಸ್ಟ್ ಬ್ಲೌಸ್ ಬಂದು ಈ ಪಿಂಕ್ ಕಲರ್ ಬ್ಲೌಸ್ದು. ಇದು ಕೂಡ ಅಷ್ಟೇ, ಫ್ರಂಟು ಮತ್ತು ಬ್ಯಾಕು ಬೋಟ್ ನೆಕ್ ಇರುತ್ತೆ. ಇದನ್ನೇ ಇವಾಗ ಸ್ಟಿಚ್ ಮಾಡಿ ಟೈಮಿಂಗ್ಸ್ನ ತೋರಿಸ್ತೀನಿ, ಎಷ್ಟು ಟೈಮಿಂಗ್ಸಲ್ಲಿ ಸ್ಟಿಚ್ ಮಾಡಿದೆ ಅಂತ ನೋಡಿ. ಈ ರೀತಿ ಬಾಕ್ಸ್ ಶೇಪಲ್ಲಿದೆ. ಸೊ ಥ್ರೆಡ್ ಪೈಪಿಂಗ್ನ ಕೊಟ್ಟಿದ್ದೀನಿ. ಸೊ ಅಲ್ಲಿಗೂ ಕೂಡ ಪೈಪಿಂಗ್ ಕೊಡ್ಬೋದಿತ್ತು, ಅವ್ರು ಬೇಡ ಅಂದರು. ಹಾಗಾಗಿ ಅಲ್ಲಿಗೆ ಪೈಪಿಂಗು ಕೊಟ್ಟಿಲ್ಲ. ಬ್ಯಾಕ್ ಸೈಡ್ಗೆ ಫ್ರಂಟಲ್ಲೂ ಕೂಡ ಥ್ರೆಡ್ ಪೈಪಿಂಗ್ ಅನ್ನೋದನ್ನು ಕೊಟ್ಟಿದ್ದೀನಿ. ಫ್ರಂಟು ಮತ್ತು ಬ್ಯಾಕ್ 2 ಸೈಡ್ ಕೂಡ ಬೋಟ್ ನೆಕ್ ಆಗಿರುತ್ತೆ, ಬ್ಯಾಕ್ ಹುಕ್ ಆಗಿರುತ್ತೆ. ಸ್ಲೀವ್ಸಲ್ಲಿ ಯಾವುದೇ ರೀತಿ ಡಿಸೈನ್ ಇಲ್ಲ. ಇದಕ್ಕೂ ಕೂಡ ಅಷ್ಟೇ 450ನ ತಗೊಂಡಿದ್ದೀನಿ. ಇದು ಬಂದು ಟೈಮಿಂಗ್ಸ್ ನೋಡಿ ಎಷ್ಟಾಗಿದೆ ಅಂತ. ಸೊ 11:02ರಲ್ಲಿ ನಾನು ಆ ಬ್ಲೌಸ್ ಅನ್ನೋದು ರೆಡಿ ಆಯಿತು. ಇವಾಗ ನೆಕ್ಸ್ಟ್ ಬ್ಲೌಸ್ ತಗೊಳ್ಳೋಣ. ಇವಾಗ ನೋಡಿ, ಇದು ನೆಕ್ಸ್ಟ್ ಬ್ಲೌಸ್ ಬಂದು ಇದು ಸ್ವಲ್ಪ ಡಿಸೈನ್ ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ನೋಡಿ. ಇದು ಡೋರಿ, ನಾವು ಬ್ಯಾಕ್ಗೆ ಡೋರಿ ಹಾಕ್ತೀವಿ ಅಲ್ವಾ, ಡೋರಿಲಿ ಡಿಸೈನ್ ಮಾಡಿರುವಂಥದ್ದು. ಸೊ ಇದರ ಡಿಸೈನ್ ವೀಡಿಯೋಗಳನ್ನ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಸೊ 12:30 ಆಯಿತು. ಇದಕ್ಕೆ ನಾವು 1.5 ಗಂಟೆನ ತಗೊಂಡಿದ್ದೀನಿ. ಯಾಕಂತಂದರೆ ಸ್ವಲ್ಪ ಡಿಸೈನ್ ಜಾಸ್ತಿ ಇತ್ತಲ್ವ, ಹಾಗಾಗಿ. ಇದು ಬಂದು ನೆಕ್ಸ್ಟ್ ವಿ ನೆಕ್ ಬ್ಲೌಸ್ ಆಗಿರುತ್ತೆ. ಇದು ಕೂಡ ಅಷ್ಟೇ, ಫ್ರಂಟು ಮತ್ತು ಬ್ಯಾಕಲ್ಲಿ 2 ಸೈಡ್ ಕೂಡ ಬೋಟ್ ನೆಕ್ಕು ನೋಡಿ. ಕೆಳಗಡೆ ಕಟ್ ವರ್ಕ್ನ ಇಟ್ಟಿರೋವಂಥದ್ದು. ಇದಕ್ಕೂ ಕೂಡ ಅಷ್ಟೇ, ಡೋರಿನ ಹಾಕಿಲ್ಲ. ಡೋರಿನ ನಾನು ಮಾರ್ನಿಂಗ್ ಹಾಕ್ತೀನಿ. ಇದು ಸ್ಟಿಚ್ ಮಾಡೋದಕ್ಕೆ ಎಷ್ಟು ಟೈಮಿಂಗ್ಸ್ ಆಯಿತು ಅಂತಂದರೆ 1 ಗಂಟೆ 11 ನಿಮಿಷ ಆಯಿತು. ಸೊ 10:30ಯಿಂದ 1 ಗಂಟೆ 11 ನಿಮಿಷ ಆಯಿತು. ಇದು ಯಾವುದೇ ರೀತಿ ಡಿಸೈನ್ ಇಲ್ಲ, ಹಾಗಾಗಿ ಇದು ಬೇಗ ಸ್ಟಿಚ್ ಮಾಡಿಬಿಡ್ಬೋದು. ಸೊ ನೋಡಿ, ಈ ರೀತಿ ರೆಡ್ ಕಲರ್ ಬ್ಲೌಸು. ಇದು ಬ್ಯಾಕಲ್ಲಿ ಬೋಟ್ ನೆಕ್ ಏನಿಲ್ಲ, ನಾರ್ಮಲಾಗಿ ಸ್ಟಿಚ್ ಮಾಡಿರೋದು. ಸ್ಲೀವ್ಸ್ಗೇನು ಲೈನಿಂಗ್ ಬೇಡ ಅಂದಿದ್ರು, ಹಾಗಾಗಿ ಸ್ಲೀವ್ಸ್ಗೆ ಲೈನಿಂಗ್ ಹಾಕಿಲ್ಲ. ಸೊ ಇದಿಷ್ಟು ಬ್ಲೌಸ್ನ ನಾನು ಸ್ಟಿಚ್ ಮಾಡಿ ರೆಡಿ ಮಾಡೋ ಅಷ್ಟರಲ್ಲಿ ಎಷ್ಟು ಟೈಮಿಂಗ್ಸ್ ಆಯಿತು ಅಂತ ತೋರಿಸ್ತೀನಿ ನೋಡಿ. 2 ಗಂಟೆ 2 ನಿಮಿಷ ಆಯಿತು. ಪೂರ್ತಿಯಾಗಿ ಸ್ಟಿಚ್ ಎಲ್ಲ ಆಗೋ ತನಕ 2 ಗಂಟೆ 2 ನಿಮಿಷ ಆಯಿತು. ಸೊ ಇವಾಗ ಬ್ಲೌಸ್ ಸ್ಟಿಚ್ ರೆಡಿ ಆಗಿದೆ. ಇವೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.